ಹಾಯ್ ಎವರಿವನ್. ಇವಾಗ ನೋಡಿ ಒಂದು ಗ್ರ್ಯಾಂಡ್ ವಿಟಾರಾ ಗಾಡಿ ನಮ್ಮ ಹತ್ರ ಸ್ಟಾರ್ಟಿಂಗ್ ಮಾಡಲ್ ಅಂತಾರೆ, ಈ ಗಾಡಿಗೆ ಬೇಸ್ ಮಾಡಲ್ ಅಂತಾರೆ. ಗ್ರ್ಯಾಂಡ್ ವಿಟಾರಾ ಇಲ್ಲಿ, ಹೈ ರೈಡರ್ ಇಲ್ಲಿ. ಈ ಗಾಡಿ ನಂಬರು ನೋಡ್ಬೋದು ನೀವು. ತೆಲಂಗಾಣ ಇಂದ ಈ ಗಾಡಿ ಬಂದಿದೆ, ಹೈದರಾಬಾದ್ ಇಂದ. ಇವ್ರು ನಮ್ಗೆ ನನ್ನೆ ಫೋನ್ ಮಾಡ್ಬಿಟ್ಟು ಇವಾಗ ಬಂದಿದ್ರೆ ಗಾಡಿ ಬಂದ್ಬಿಟ್ಟು ಇದು ಹೈಬ್ರಿಡ್. ಈ ಗಾಡಿ ಒಂದು ಬಂದಿದೆ, ಇದಕ್ಕೆ ಬಂದ್ಬಿಟ್ಟು ನಾವು ಒಂದು ಚಿಕ್ಕ ಕೆಲಸ, ಒಂದು ದೊಡ್ಡ ಕೆಲಸ. ದೊಡ್ಡ ಕೆಲಸ ಏನಂದ್ರೆ, ಚಿಕ್ಕ ಕೆಲಸ ಏನಂದ್ರೆ, ಈ ಗಾಡಿನಲ್ಲಿ ನಿಮ್ಗೆ ಈ ತರ ಕ್ಯಾಪ್ ಬಂದಿರ್ತದೆ. ಇದು ತೆಗಿಬಿಟ್ಟು ನಾವು ಕ್ರೂಸ್ ಕಂಟ್ರೋಲ್ ಇದಕ್ಕೆ ಆಕ್ಟಿವೇಶನ್ ಮಾಡಕ್ಕೆ ನಮ್ಮ ಹತ್ರ ಇದು ಗಾಡಿ ಬಂದಿರೋದು. ಮೀಟರ್ ನಲ್ಲಿ ನಿಮ್ಗೆ ಇಶ್ಯೂ ಆಗುತ್ತೆ. ಇಲ್ಲಿ ಪ್ರೆಸ್ ಮಾಡ್ರೆ ಆಫ್ ಆಗುತ್ತೆ. ಗ್ರ್ಯಾಂಡ್ ವಿಟಾರಾ ಇಲ್ಲಿ, ಹೈ ರೈಡರ್ ಇಲ್ಲಿ. ಕೆಲವು ಜನಾಗಿ ಏನ್ ಇರ್ತದೆ ಅಂತ ಕನ್ಫ್ಯೂಷನ್. ಸಿಸ್ಟಮ್ ಎಲ್ಲಿ ಹಾಕ್ಸ್ಕೊಂಡಿರ್ತೀರಾ, ಸ್ಟೇರಿಂಗು ಅಲ್ಲಿ ಹಾಕ್ಸ್ಕೊಂಡಿರ್ತೀರಾ ನೀವು. ಬ್ಯಾಂಗ್ಳೂರಿಂದ ಬೇಜಾನ್ ದೊಡ್ಡದಿದೆ ನಮ್ಮ ಬ್ಯಾಂಗ್ಳೂರು. ಅಲ್ಲಿ ಏನಿದೆ ಅಂತ ಕೆಲವು ಜನ ಸಿಸ್ಟಮ್ ಅಲ್ಲಿ ಹಾಕ್ಸ್ಕೊಂಡಿರ್ತೀರಾ, ಸ್ಪೀಕರ್ ಹಾಕೊಂಡಿರ್ತೀರಾ, ಸ್ಟೇರಿಂಗು ನೀವು ಅಲ್ಲೇ ಹಾಕ್ಸ್ಕೊಂಡಿರ್ತೀರಾ. ನಾವು ನಿಮ್ಮ ಗಾಡಿಗೆ ಏನಕ್ಕಂತ ಸ್ಟೇರಿಂಗ್ ಕೇಳೋದು ಅಂದ್ರೆ, ಗ್ರ್ಯಾಂಡ್ ವಿಟಾರಾ ಅಲ್ಲಿ, ಹೈ ರೈಡರ್ ಅಲ್ಲಿ, ಎಲ್ ಗಾಡಿ ಟೂ ಗಾಡಿನಲ್ಲಿ ನಾವು ಬಗ್ಗೆನಲ್ಲಿ ಮಾತಾಡೋಣ. ಇವಾಗ ನೋಡಿ, ಈ ಗಾಡಿನಲ್ಲಿ ಸೇಮ್ ಸ್ಟೇರಿಂಗ್ ಇದ್ದಿದ್ದು. ಈ ಸೈಡ್ ನಿಮಗೆ ಕ್ಯಾಪ್ ಬಂದಿರ್ತದೆ, ಒಂದು ಸೈಡ್ ಬಟನ್ ಬಂದಿರ್ತದೆ, ಬ್ಲೂಟೂತ್ ಬಟನ್ನು ಬಂದಿರಲ್ಲ. ಇದು ಬೇಸ್ ಮಾಡಲ್ ಗಾಡಿ. ಸೊ ಇದಕ್ಕೆ ನಾವು ಏನು ಮಾಡಿದ್ದೀನಿ ಅಂದರೆ, ಸಿಸ್ಟಮ್ ನೋಡಿ ಇವ್ರು ಹಾಕೊಂಡಿದ್ದಾರೆ ಕಂಪ್ನಿಯಿಂದ. ಗೇರ್ ನಾಬು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಬೇಸ್ ಮಾಡಲ್ ಗಾಡಿ ಅಂತ. ಇದೆಲ್ಲ ನೋಡ್ರೆ ನಿಮಗೆ ಬೇಸ್ ಮಾಡಲ್ ಅಂತ ಶೋರೂಮ್ನಲ್ಲಿ ಒಂದು ಸಿಸ್ಟಮ್ ಕೊಟ್ಟಿದ್ದಾರೆ. ಇದು ನಮ್ಮ ಹತ್ರ ಏನಕ್ಕೆ ಬಂದಿದೆ ಅಂತ ಗಾಡಿ, ಇದು ಒಂದು ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡೋಕ್ಕೆ, ಒಂದು ಹೆಡ್ಲೈಟ್ಗೆ LED ಬಲ್ಪ್ ಹಾಕೋಕ್ಕೆ. ವೈಟ್ ಕಲರ್, ನಾವು ವಾಮ್ ವೈಟು ಬರ್ತದೆ, ನಿಮಗೆ ಯಾವ್ದು ಬೇಕೋ ಅದು ಸೆಲೆಕ್ಷನ್ ಮಾಡಿ ಹಾಕ್ಬೋದು. ಇದೊಂದು ಕ್ರೂಸ್ ಕಂಟ್ರೋಲ್ ಬಗ್ಗೆನಲ್ಲಿ ನಾವು ಮಾತಾಡಿದ್ರೆ, ಇವಾಗ ಗಾಡಿ ಇದು ಜನ ತಗೊಂತಾ ಇದ್ದಾರೆ. ಹೈ ರೈಡರು, ಗ್ರ್ಯಾಂಡ್ ವಿಟಾರಾ ಬೇಜಾನ್ ಜನ ತಗೊಂತಾನು ಇದ್ದಾರೆ ಜನ. ಅವ್ರಿಗೆ ಏನಂದ್ರೆ, ಶೋರೂಮ್ನಲ್ಲಿ ಕ್ರೂಸ್ ಕಂಟ್ರೋಲ್ ಆದರೆ ವೈರಿಂಗ್ ಡ್ಯಾಮೇಜ್ ಆಗತ್ತಾ, ವಾರಂಟಿ ಅವಾಯ್ಡ್ ಆಗತ್ತಾ, ಇಲ್ಲ ವಾರಂಟಿ ಹೋಗ್ಬಿಡ್ತದೆ ಅಂತ ಕೇಳ್ತಾರೆ. ಸರ್, ಬೇಸ್ ಮಾಡಲ್ ಮಾಡಿರೋದು ಫೀಚರ್ ತೆಗಿಯೋಕ್ಕೆ. ಫೀಚರ್ ಕಮ್ಮಿ ಕೊಟ್ರೇನೆ ನಿಮಗೆ ಬೇಸ್ ಮಾಡಲ್ ಅನ್ನೋದು ಗಾಡಿ. ಒಂದು 500 rupees to 600 rupees ಗೇರ್ ನಾಬ್, ಇದು ಜಾಸ್ತಿ ಏನಿಲ್ಲ. ಇದೂ ಕಡಿಮೆ ಮಾಡಿದ್ದಾರೆ ಕಂಪ್ನಿಯವರು ಅಂತ ಆ ಲೆಕ್ಕಾಗೆ ನೀವು ಹಾಕೊಳ್ಳಿ. ಕ್ರೂಸ್ ಕಂಟ್ರೋಲ್ ಕೊಡಲ್ಲ ಅವರು. ಪ್ರಾವಿಷನ್ ಕೊಟ್ಟಿದ್ದಾರೆ, ಫೀಚರ್ ಕೊಟ್ಟಿದ್ದಾರೆ, ಐಟಮ್ ಕೊಟ್ಟಿಲ್ಲ. ಅಷ್ಟೇ ಒಂದು ಇರೋದು, ಒಂದು ವ್ಯತ್ಯಾಸ. ನೋಡಿ, ಗೇರ್ ನಾಬ್ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಇಲ್ಲ, ಈ ವ್ಯಾಲ್ಯೂಷನ್ನೇ ಇಲ್ಲ. 500 ಇದೆಯಾ, 600 ಇದೆಯಾ, ಅದು ಸೆಕೆಂಡ್. 300 ಇದೆಯಾ, 200. ಒಂದು ಬೇಸ್ ಮಾಡಲ್ ಗಾಡಿಗೆ ಗೇರ್ ನಾಬೇ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಕ್ರೂಸ್ ಕಂಟ್ರೋಲ್ ಎಲ್ಲಿಂದ ಕೊಡ್ತಾರೋ ಅವರು, ಶೋರೂಮ್ ಅವರು. ಸೊ ಅದಕ್ಕೆ ಸ್ಟಾರ್ಟಿಂಗ್ ಮಾಡಲ್ಲು, ಬೇಸ್ ಮಾಡಲ್ ಅಂತ ಒಂದು ಫಾಂಡ್ ಇಕ್ಕಿದ್ದಾರೆ. ಸೊ ಆ ಫ್ಯೂಚರ್ ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ, ಐಟಮ್ ಕೊಟ್ಟಿಲ್ಲ. ಅದು ನೀವು ಯೂಸ್ ಮಾಡ್ಬೋದು. ಇದು ವೈರಿಂಗ್ ಕಟ್ಟಿಂಗು, ಟಾಂಪರಿಂಗು ನಮ್ಮ ಹತ್ರ ನೀವು ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ವೈರಿಂಗ್ನಲ್ಲಿ ಕಟ್ ಆಗಿದೆಯಾ ಇಲ್ಲ ಅಂತ. ಅದು ಒಂದು ನೀವು ನಿಲ್ಬಿಟ್ಟು ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ಫೋನ್ನಲ್ಲಿನೇ ಎಲ್ಲ ನೀವು ಡೀಟೇಲ್ಸ್ ಕೇಳ್ಕೊಂಡ್ರೆ ಕೆಲಸನೇ ಮಾಡಲ್ಲ ನೀವು. ಇವ್ರು ಜಸ್ಟ್ ಸಾಟರ್ಡೆ ಫೋನ್ ಮಾಡಿದ್ದಾರೆ, ಸಂಡೇ ಅಲ್ಲಿ ಬಂದು, ಸಂಡೇ ನಮಗೆ ಲೀವ್ ಇರ್ತದೆ, ಬರ್ತೀನಿ ಅಂತ ಬಂದ್ಬಿಟ್ಟು ಸಂಡೇ ಬಂದು ಫಿಟ್ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಟೈಮನ್ನು ನೋಡ್ಬೋದು, 2 o'clock ಆಗ್ತಾ ಇದೆ. ಇವ್ರು ಬಂದಿದ್ದಾರೆ, ನೈಟ್ ಎಲ್ಲ ಓಡಿಸ್ಕೊಂಡು ನನ್ನ ಕೇಳ್ಕೊಂಡು ಬಂದಿದ್ದಾರೆ. ಇವ್ರಿಗೆ ಇವಾಗ ನಮ್ಮ ಕಡೆಯಿಂದ ಒಂದು ಕೀ ಪೋಚ್ ಕೊಟ್ಟರು ಕಸ್ಟಮರ್ ಸ್ಯಾಟಿಸ್ಫೈಡ್ ಇರಬೇಕು. ನೋಡಿ, ಒಂದು ಕೀ ಪೋಚ್ ನಾವು ಇದಕ್ಕೆ ಗಿಫ್ಟ್ ಕೊಟ್ಟಿದ್ದೀನಿ. ಒಂದು ಕ್ರೂಸ್ ಕಂಟ್ರೋಲ್ ಇದೆ ಸ್ಟೇರಿಂಗ್ಗೆ. ನಾವು ನಿಮ್ಗೆ ಏನಕ್ಕೆ ನಿಮ್ಮ ಗಾಡಿದು ಸ್ಟೇರಿಂಗ್ ಕೇಳಿದ್ರು ಅಂದರೆ, ಕೆಲವು ಕಡೆ ನೀವು ಸಿಸ್ಟಮ್ ಫಿಟ್ ಮಾಡ್ಕೊಂಡಿರ್ತೀರಾ, ಆ ಸಿಸ್ಟಮ್ನಲ್ಲಿ ನೀವು ಸ್ಟೇರಿಂಗ್ ಹಾಕ್ಸಿದ್ದೀರಾ ಇಲ್ಲ, ಅದೇ ಸ್ಟೇರಿಂಗ್ ಇದೆಯಾ ಇಲ್ಲ, ಅದು ಎಲ್ಲ ಕೇಳೋಕ್ಕೆ ನಿಮಗೋಸ್ಕರನೇ ನಾವು ಸ್ಟೇರಿಂಗ್ ಯಾವುದಿದೆ ಅಂತ ಕೇಳೋದು. ಇವಾಗ ಒಂದೊಂದು ಜನ ಬೇಸ್ ಮಾಡಲ್ನಲ್ಲಿ ನೋಡಿ, ಇವರು ಏನು ಫಿಟ್ ಮಾಡಿಲ್ಲ, ಸುಮ್ಮನೆ ಒಂದು ಲೆದರ್ ಕವರ್ ಹಾಕ್ಕೊಂಡು, ಅದು ಹಿಂಗೆ ಶೇಕ್ ಆಗ್ತಾ ಇದೆ ಕವರ್. ಅದು ಅವರ ಡಿಸಿಷನ್, ಅವ್ರು ಹೆಂಗೆ ಫಿಟ್ ಮಾಡಿದ್ದಾರೆ. ನಮ್ಮ ಕೆಲಸಕ್ಕೆ ಏನು ಬಂದಿದೆ, ಒಂದು ಬ್ಲೂಟೂತ್ ಬಟನ್ ಇದೆ, ಸಿಸ್ಟಮ್ಗೆ ಆಕ್ಟಿವೇಶನ್ ಆಗುತ್ತೆ, ಒಂದು ಕ್ರೂಸ್ ಕಂಟ್ರೋಲ್ ಆಗುತ್ತೆ. ನಿಮ್ಮದೇ ಸ್ಟೇರಿಂಗ್, ಅದು ಒಂದು ಪ್ರೊಸೆಸಿಂಗ್ ಇದೆ. ಇಲ್ಲ ನೀವು ಸ್ಟೇರಿಂಗ್ ಚೇಂಜ್ ಮಾಡಬೇಕಾದ್ರೆ ಅದು ಒಂದು ಪ್ರೊಸೆಸಿಂಗ್ ಇದೆ. 2 ಪ್ರೊಸೆಸಿಂಗ್ ಆಯಿತು. ಇದು ಒಂದು ಕೆಲಸ ಆಗಿದೆ, ಒಂದು ಗೇರ್ ನಾಬ್ ಕೆಲಸ ಆಗಿದೆ, ಒಂದು ಕೀ ಪೋಚ್ ಒಂದು ಕೊಟ್ಟಿದ್ದೀನಿ ಕಸ್ಟಮರ್ಗೆ. ನಮ್ಮ ಕಡೆಯಿಂದ ಕಾಂಪ್ಲಿಮೆಂಟು ಒಂದು LED ಬಲ್ಪ್ ಹಾಕಿದ್ದು. ಇವಾಗ ಕಸ್ಟಮರು ಕೇಳೋಣ, ಅವ್ರಿಗೆ ಏನಂತ ಕೇಳೋಣ. ನಾವು ಪಾರ್ಕಿಂಗ್ ಆನ್ ಮಾಡೋದು ನಿಮಗೆ ಲೈಟ್ ಎಲ್ಲ ಈ ಥರ ಬರ್ತದೆ. ಕಸ್ಟಮರ್ಗೆ ಕೇಳೋಣ ನಾವು ಏನಂತ, ಅವರು ಗಾಡಿ ಎಲ್ಲಿಂದ ತೊಗೊಂಡು ಬಂದಿದ್ದೀರಾ, ಏನಂತ ಅವ್ರದ್ದು ಡಿಸಿಷನ್, ಅವ್ರಿಗೆ ಒಂದ್ಸಲ ಕೇಳೋಣ.
सर आपका नाम? హాయ్ అండి. आपका नाम सर? హాయ్, నా పేరు రాజేంద్ర, आप किधर से आए सर? హైదరాబాద్ నుంచి. हैदराबाद से क्या काम के लिए आए सर आप? క్రూజ్ కంట్రోల్ ఇద్దామని వచ్చానండి. నేను हाँ बोलिए. యూట్యూబ్లో చూస్తే ఢిల్లీలో కరోల్ బాగ్లో వేస్తున్నారని తెలిసింది. అక్కడ వీడియో చూసిన తర్వాత అందరూ సార్ పేరే చెబుతున్నారు. అక్కడ సారే ట్రైన్ చేశారు. అక్కడ 4-5 కుర్రాళ్ళు సార్ దగ్గర నేర్చుకొని వేస్తున్నారని తెలిసింది. ఎవరు ఆయన గురించి అడిగితే బెంగళూరులో ఉంటారని తెలిసి ఇక్కడికి వచ్చాను. నేను ఐఆర్ కార్ డెకార్స్కి క్రూజ్ కంట్రోల్ వేయించుకున్నాను. దాంతోపాటు లైట్లు కూడా ఎల్ఈడి ఎక్స్చేంజ్ చేయించాను. లైట్లు చాలా బాగుందండి. నేను వర్క్ చాలా హ్యాపీ ఫీల్ అయ్యానండి. సార్ వల్ల కూడా ఢిల్లీలో 4-5 పని నేర్చుకొని అక్కడ చాలా ఒక 25,000కు పైగా క్రూజ్ కంట్రోల్ చేశారని చూశాను నేను. సో నేను నా కార్ వర్క్లో కూడా నేను చాలా హ్యాపీ ఫీల్ అవుతున్నాను. సో మీకు కూడా ఇంట్రెస్ట్ ఉంటే క్రూజ్ కంట్రోల్ ఇక్కడికి రావచ్చు, ఐఆర్ డెకార్స్కి బెంగళూరు. సో వర్క్ విషయంలో హ్యాపీగా ఉన్నాను నేను. థ్యాంక్ యూ. ಇದು ಏನ್ ಹೇಳ್ತಾ ಇರೋದು ಇವ್ರು ಅಂದ್ರೆ, ಇವರು ನನ್ನ ವಿಡಿಯೋ ನಾನು ಹೋಗ್ಬಿಟ್ಟು ದಿಲ್ಲಿನಲ್ಲಿ ಫಸ್ಟ್ ಬೇಜಾನ್ ಗಾಡಿ ಮಾಡಿದ್ದೀನಿ. ಅದು ಅಲ್ಲಿ ಕೇಳ್ಬಿಟ್ಟು ತಿರ್ಗಾ ನಮ್ಮ ಹತ್ರ ನಂಬರ್ ತಗೊಂಡು ಬ್ಯಾಂಗ್ಳೂರ್ನಲ್ಲಿ ಇದ್ದೀರಾ ಏನು ಹೆಂಗೆ ಅಂತ ಕೇಳ್ಬಿಟ್ಟು ನಮ್ಮ ಹತ್ರ ಬಂದು ಫಿಟ್ ಮಾಡ್ಕೊಂಡಿದ್ದೀನಿ. ನಾನು ಬ್ಯಾಂಗ್ಳೂರ್ನಲ್ಲಿ ಫಸ್ಟ್ ವೆಹಿಕಲ್ ಥರ್ಡ್ ಇಂಡಿಯಾ ಫಸ್ಟ್ ವೆಹಿಕಲ್ ಅಂತ ನಾವೇ ಮಾಡಿರೋದು, ಗ್ರ್ಯಾಂಡ್ ವಿಟಾರಾ ಅಂಡ್ ಹೈಡರ್. ಆಮೇಲೆ ನಾನೇ ಹೋಗ್ಬಿಟ್ಟು ದಿಲ್ಲಿನಲ್ಲಿ ಬೇಜಾನ್ ಗಾಡಿ ಮಾಡಿದ್ದೀನಿ, ಲೆಕ್ಕನೇ ಇಲ್ಲ. ಅದನ್ನು ವಿಡಿಯೋ ನೋಡ್ಬೋದು ನೀವು. ಸೊ ಇದೊಂದು ಪರ್ಸೋಸಿಂಗ್ ಇದೆ, ಇದು ಒಂದು ಕೆಲಸ ಇದೆ ಮಾಡೋದು. ಇವರು ಎಲ್ಲ ನೋಡ್ಬೋದು ನೀವು. ನೋಡಿ, ತೆಲಂಗಾಣದಿಂದ ಬರಬೇಕು ಅಂತ ನಮ್ಮ ಅಂಗಡಿಗೆ ಇದೊಂದು ಕೆಲಸ ಇದೆ, ಅವ್ರಿಗೆ ಸರ್ಟಿಫೈಡ್ ಇದೆ ಅಂತಾನೆ ಬಂದಿರೋದು. ಸೊ ಇದೊಂದು ಕೆಲಸ ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಏನು ಮಾಡಬೇಕು, ನಿಮ್ಮ ಗಾಡಿಗೆ ಏನು ಮಾಡಬೇಕು ಅಂತ ನೋಡಿಬಿಟ್ಟು ಡಿಸೈಡ್ ಮಾಡಿ ಬರ್ಬೋದು, ನೀವು ಮಾಡಿ ಕೊಡೋಣ.